ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದಾರೆ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಇಸ್ರೇಲ್, ಇರಾನ್ ಮತ್ತೆ ಅಮೆರಿಕ ಈ ಮೂರೂ ದೇಶಗಳು ಕೂಡ ಯುದ್ಧವನ್ನ ಮಾಡ್ತಾ ಇವೆ. ಇನ್ನೂ ಕೂಡ ಯುದ್ಧ ನಿಲ್ಲೋ ತರ ಕಾಣ್ತಾ ಇಲ್ಲ. ಹೀಗಿರುವಾಗ ಟ್ರಂಪ್ ಮುಂದಿನ ಟಾರ್ಗೆಟ್ ಫಿಕ್ಸ್ ಆಗಿದೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಇದ್ದಕ್ಕಿದ್ದಂತೆ ಮತ್ತೊಂದು ದೇಶದಲ್ಲಿ ಅಮೆರಿಕ ಸೈನ್ಯವನ್ನ ನಿಯೋಜನೆ ಮಾಡಿದ್ದಾರೆ ಟ್ರಂಪ್. ಇದಕ್ಕೆ ಕಾರಣ ಏನು ಅಂತ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಮುಂದಿನ ಟಾರ್ಗೆಟ್ ದೇಶ ಯಾವುದು? ಟ್ರಂಪ್ ಯಾವ ದೇಶದ ಮೇಲೆ ಕಣ್ಣಿಟ್ಟಿದ್ದಾರೆ? ಟ್ರಂಪ್ನ ಉದ್ದೇಶ ಏನು? ಯಾಕೆ ಈ ರೀತಿಯಾದ ನಿರ್ಧಾರವನ್ನು ತಗೋತಾ ಇದ್ದಾರೆ? ಇನ್ನೂ ಕೂಡ ಯುದ್ಧದ ದಾಹ ತೀರಿಲ್ವಾ ಡೊನಾಲ್ಡ್ ಟ್ರಂಪ್ಗೆ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ತಾ ಹೋಗೋಣ. ನೋಡಿ, ಜಾಗತಿಕ ರಾಜಕೀಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಠಮಾರಿತನ ಮತ್ತೆ ನೀತಿಗಳು ಹಲವು ಬಾರಿ ವಿವಾದಕ್ಕೆ ಕಾರಣವಾಗ್ತಾ ಇದ್ವು. ಅನೇಕ ಬಾರಿನ ಅವರ ನೀತಿಗಳನ್ನ, ನಿರ್ಧಾರಗಳನ್ನ ಸಾಕಷ್ಟು ಜನ ಟೀಕೆ ಕೂಡ ಮಾಡಿದ್ದಾರೆ. ಈಗ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಸಂಘರ್ಷವು ಅಮೆರಿಕದ ಬೆಂಬಲದೊಂದಿಗೆ ಮತ್ತಷ್ಟು ತೀವ್ರಗೊಂಡಿದೆ ಕೂಡ. ಟ್ರಂಪ್ ಇರಾನ್ಗೆ ನಿರಂತರವಾಗಿ ಶರಣಾಗುವಂತೆ ಬೆದರಿಕೆ ಹಾಕ್ತಾ ಇದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಕಳೆದ 10 ದಿನಗಳಿಂದ ಇರಾನ್ ಮೇಲೆ ಬಾಂಬ್ ದಾಳಿಯನ್ನ, ಕ್ಷಿಪಣಿಗಳ ದಾಳಿಯನ್ನು ನಡೆಸ್ತಾ ಇದೆ. ಯುದ್ಧವು ನಿರಂತರವಾಗಿ ನಡೀತಾ ಇರೋದ್ರಿಂದ ಅಲ್ಲಿ ಅನೇಕ ಸಾವು ನೋವುಗಳು, ಆಸ್ತಿಪಾಸ್ತಿ ಹಾನಿ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಈ ಯುದ್ಧ ಏನಿದೆ, ಬೇರೆ ಬೇರೆ ದೇಶಗಳ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ. ಅಥವಾ ತೈಲ ಏರಿಕೆ ಆಗಿರ್ಬೋದು, ಬೇರೆ ಬೇರೆ ವಿಚಾರ ಆಗಿರ್ಬೋದು, ಮತ್ತು ರಫ್ತು ಆಮದು ಏನಿದೆ ಆ ವಿಚಾರದಲ್ಲಿಯೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಆದರೂ ಕೂಡ ಈ ದೇಶಗಳು ಯುದ್ಧಗಳನ್ನು ನಿಲ್ಲಿಸುವಂಥ ಮನಸ್ಸು ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಶರಣಾಗಲ್ಲ, ಮಂಡಿಯನ್ನು ಊರಲ್ಲ ಅಂತ ಇರಾನ್ ಪಟ್ಟು ಹಿಡಿದ್ರೆ ನೀವು ಶರಣಾಗುವವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್, ಇಸ್ರೇಲ್ ಅವರು ಕೂಡ ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಈ ಯುದ್ಧ ಎಲ್ಲಿಗೋಗಿ ನಿಲ್ಲುತ್ತೆ, ಅಥವಾ ಒಂದು 3ನೇ ಮಹಾಯುದ್ಧಕ್ಕೆ ದಾರಿಯಾಗುತ್ತಾ ಅಂತ ಹೇಳಿ ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ. ಇಡೀ ಪ್ರಪಂಚವೇ ಈ ಯುದ್ಧವನ್ನು ನೋಡ್ತಾ ಇದೆ. ಹೀಗಾಗಿ ಈ ದಾಳಿ ಏನು ನಡೀತಾ ಇದೆ, ಇರಾನ್ನಲ್ಲಿ ಅನೇಕ ಸಾವು ನೋವುಗಳು ಹೆಚ್ಚಾಗ್ತಾ ಇವೆ. ಯುದ್ಧದ ಕಾರ್ಮೋಡ ಮತ್ತಷ್ಟು ದಟ್ಟವಾಗ್ತಾ ಇದೆ. ಆದರೆ ಟ್ರಂಪ್ ಹಠಮಾರಿತನ ಏನಿದೆ, ಇರಾನ್ನಲ್ಲಿ ಯುದ್ಧಕ್ಕೆ ನಾಂದಿ ಹಾಡಿದೆ ಅನ್ಬೋದು. ಇನ್ನು ಹಲವರ ಅಭಿಪ್ರಾಯ ಏನಿದೆ, ಈ ಯುದ್ಧ ನಿಲ್ಲುತ್ತಾ ಇಲ್ಲ ಅಂತ ಅವ್ರಿಗೂ ಕೂಡ ಡೌಟ್ ಆಗ್ತಾ ಇದೆ. ಇದರ ನಡುವೆ ಏನು ಈಗಾಗ್ತಾ ಇದೆಯಲ್ವಾ, ಈ ಯುದ್ಧ ನಡೀತಾ ಇದ್ರು ಕೂಡ ಟ್ರಂಪ್ ಗಮನ ಈಗ ಬೇರೆ ಕಡೆ ಹೋಗ್ತಾ ಇದೆ. ಇರಾನ್ ಸಂಘರ್ಷದ ನಡುವೆಯೂ ಕೂಡ ಟ್ರಂಪ್ ಗಮನ ಏಷ್ಯಾ ಕಡೆಗೆ ವಾಲ್ತಿದೆ, ಏಷ್ಯಾ ಕಡೆಗೆ ತಿರುಗ್ತಾ ಇದೆ. ಇದು ಯಾಕೆ ಎನ್ನುವಂತಹ ಪ್ರಶ್ನೆ. ಇದ್ದಕ್ಕಿದ್ದಂತೆ ದಕ್ಷಿಣ ಕೊರಿಯಾದಲ್ಲಿ ಅಮೆರಿಕದ ಸೈನ್ಯವನ್ನ ನಿಯೋಜನೆ ಮಾಡಿದ್ದಾರೆ ಎನ್ನುವಂತಹ ಸುದ್ದಿ ಹೊರಬಿದ್ದಿದೆ. ಈಗ ಇದು ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿರುವಂತಹ ಕಿಮ್ ಜಾಂಗ್ ಹುನ್ಗೆ ಒಂದು ರೀತಿಯಲ್ಲಿ ಏನಾದರೂ ನೇರವಾಗಿ ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನುಮಾನ ಬರ್ತಾ ಇದೆ. ಯಾಕಂದರೆ ಕಿಮ್ ಎಂತಹ ಕ್ರೂರಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಕಿಮ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರಾ ಡೊನಾಲ್ಡ್ ಟ್ರಂಪ್ ಎನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಒಂದು ವೇಳೆ ಇದೇ ರೀತಿಯಾಗಿ ಏನಾದರೂ ಆದರೆ ಉದ್ವಿಗ್ನತೆಯ ನಡುವೆ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಪ್ರಮುಖ ಮಿಲಿಟರಿ ವ್ಯಾಯಾಮ ಏನಿದೆ ಅದನ್ನು ನಾವು ಗಮನಿಸಬೇಕಾಗುತ್ತೆ. ಮತ್ತು ಯುದ್ಧ ಆರಂಭ ಆದರೂ ಕೂಡ ಏನೂ ಅಚ್ಚರಿ ಇಲ್ಲ. ಸಾವಿರಾರು ಸೈನಿಕರನ್ನು ಒಳಗೊಂಡಂತಹ ಈ ವ್ಯಾಯಾಮವು ಮಧ್ಯಪ್ರಾಚ್ಯದ ಪರಿಸ್ಥಿತಿಯನ್ನು ಅಥವಾ ಪರಿಸ್ಥಿತಿ ವೇಗವನ್ನು ಬದಲಾವಣೆ ಮಾಡಿಬಿಡುತ್ತೆ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಇನ್ನು ಫ್ರೀಡಮ್ ಶೀಲ್ಡ್ ಏನಿದೆ ಅಂತ ಹೇಳಿ ಇದನ್ನು ಕರಿತಾ ಹೋಗ್ತಾರೆ. ಆ ಸಮಯದಲ್ಲಿ ಏನಾದರೂ ಯುದ್ಧ ಆಗ್ಬಿಟ್ರೆ ಇನ್ನು ಈ ಮಿಲಿಟರಿ ವ್ಯಾಯಾಮ ಏನು ಮಾಡುತ್ತೆ, ಒಂದೊಮ್ಮೆ ಏಷ್ಯಾದಲ್ಲಿ ಕಾರ್ಯತಂತ್ರದ ಒಂದು ಉದ್ವಿಗ್ನತೆಯನ್ನು ಕೂಡ ಹುಟ್ಟು ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ಕೊರಿಯಾದಲ್ಲಿ ಅಮೆರಿಕ ಸೈನ್ಯವನ್ನು ನಿಯೋಜಿಸಿರುವಂತಹ ಟ್ರಂಪ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅಮೆರಿಕದ ಮಿಲಿಟರಿ ಚಟುವಟಿಕೆಯಲ್ಲಿನ ಈ ಹಠಾತ್ ಹೇರಿಕೆ ಏಕೆ ಸಂಭವಿಸಿತು ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಎದ್ದಿದೆ. ಇದು ಕೇವಲ ನಿಯಮಿತ ಮಿಲಿಟರಿ ವ್ಯಾಯಾಮವಾ, ಅಥವಾ ಇದರ ಹಿಂದೆ ಆಳವಾದಂತಹ ಸಂದೇಶವೇನಾದರೂ ಇದೆಯಾ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಸುದ್ದಿ ಸಂಸ್ಥೆ ಕೆಲವೊಂದು ಏನು ಪ್ರಕಟ ಮಾಡ್ತಾ ಇವೆ ವಿಚಾರಗಳನ್ನು, ಅಲ್ಲಿನ ಸುದ್ದಿ ಸಂಸ್ಥೆಗಳು, ಅದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿವೆ. ನೋಡಿ, ಈ ವ್ಯಾಯಾಮಗಳ ಆರಂಭವು ಉತ್ತರ ಕೊರಿಯಾದ ಪ್ರಕ್ರಿಯೆಯ ಬಗ್ಗೆ ಕಳವಳವನ್ನು ಹುಟ್ಟು ಹಾಕಿದೆ. ಕಿಮ್ ಜಾಂಗ್ ಹುನ್ ಅವರು ಈ ಹಿಂದೆ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಯುದ್ಧಕ್ಕೆ ಸಿದ್ಧತೆ ಅಂತ ಹೇಳಿ ಬಣ್ಣಿಸಿದ್ದಾರೆ. ಈ ವ್ಯಾಯಾಮಗಳು ಉತ್ತರ ಕೊರಿಯಾದ ಮೇಲೆ ಒತ್ತಡ ಹೇರುವ ತಂತ್ರವೇ ಎಂಬುದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಉತ್ತರ ಕೊರಿಯಾ ತನ್ನ ಪರಮಾಣು ಮತ್ತು ಕ್ಷಿಪಣಿ ಕಾರ್ಯಗಳನ್ನು ವೇಗವಾಗಿ ಮುಂದುವರಿಸಿದೆ. ಆದರೆ ದಕ್ಷಿಣ ಕೊರಿಯಾ ಸರ್ಕಾರವು ರಾಜತಾಂತ್ರಿಕ ಮಾರ್ಗಗಳನ್ನು ಮುಕ್ತವಾಗಿಡಲು ಬಯಸ್ತಾ ಇದೆ. ಇನ್ನು ಈ ಫ್ರೀಡಮ್ ಶೀಲ್ಡ್ ಮಿಲಿಟರಿ ವ್ಯಾಯಾಮ ಅಂದರೆ ಏನು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಈ ವ್ಯಾಯಾಮವು ಮಾರ್ಚ್ 4ರಿಂದ 14ರವರೆಗೆ ನಡೆಯುತ್ತೆ. ದಕ್ಷಿಣ ಕೊರಿಯಾದ ಜಂಟಿ ಮುಖ್ಯಸ್ಥರ ಪ್ರಕಾರ ಸುಮಾರು 18,000 ದಕ್ಷಿಣ ಕೊರಿಯಾ ಸೈನಿಕರು ಈ ವ್ಯಾಯಾಮದಲ್ಲಿ ಭಾಗವಹಿಸ್ತಾರೆ. ಯುಎಸ್ ಸೈನಿಕರ ನಿಖರ ಸಂಖ್ಯೆಯನ್ನು ಬಹಿರಂಗಪಡಿಸಿಲ್ಲವಾದರೂ ಕೂಡ ಸಾವಿರಾರು ಸೈನಿಕರು ಭಾಗವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ, ಅಂದಾಜನ್ನು ಮಾಡಲಾಗ್ತಾ ಇದೆ. ಈ ವ್ಯಾಯಾಮವು ಪ್ರಾಥಮಿಕವಾಗಿ ಕಮಾಂಡ್ ಪೋಸ್ಟ್ ವ್ಯಾಯಾಮಗಳನ್ನು ಒಳಗೊಂಡಿರುತ್ತೆ. ಇದು ಕಂಪ್ಯೂಟರ್
ವಾರಿಯರ್ ಸಿಮ್ಯುಲೇಷನ್ಗಳ ಮೂಲಕ ಯುದ್ಧ ಹಂತವನ್ನ ಸನ್ನಿವೇಶಗಳನ್ನ ಅನುಸರಿಸಬೇಕಾಗುತ್ತೆ. ವಾರಿಯರ್ ಶೀಲ್ಡ್ ಎಂಬ ಕ್ಷೇತ್ರದ ಒಂದು ತರಬೇತಿ ಕಾರ್ಯಕ್ರಮವನ್ನು ಸಹ ಇದು ಒಳಗೊಂಡಿರುತ್ತೆ. ಇದು ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಈ ವ್ಯಾಯಾಮಗಳು ಸಂಪೂರ್ಣವಾಗಿ ರಕ್ಷಣಾತ್ಮಕವಾಗಿವೆ ಅಂತ ಹೇಳಲಾಗ್ತಾ ಇದೆ. ಎರಡೂ ದೇಶಗಳ ಸಂಯೋಜಿತ ಮಿಲಿಟರಿ ಸಾಮರ್ಥ್ಯಗಳನ್ನು ಪರೀಕ್ಷಿಸುವುದು ಮತ್ತು ಸಂಭಾವ್ಯ ಯುದ್ಧ ಸಂದರ್ಭಗಳಿಗೆ ತಂತ್ರಗಳನ್ನು ಅಭಿವೃದ್ಧಿಪಡಿಸುವುದು ಇದರ ಮುಖ್ಯ ಗುರಿಯಾಗಿರುತ್ತೆ. ಆದರೆ ಉತ್ತರ ಕೊರಿಯಾ ಇದನ್ನು ಸಂಭಾವ್ಯ ದಾಳಿಗೆ ಸಿದ್ಧತೆಯಾಗಿ ನೋಡ್ತಾ ಇದೆ. ಕಿಮ್ ಜಾಂಗ್ ಹುನ್ ಅವರ ಸರ್ಕಾರವು ಈ ವ್ಯಾಯಾಮಗಳನ್ನು ಆಕ್ರಮಣಕಾರಿ ಕ್ರಮಗಳೇ ಅಂತ ಹೇಳಿ ಟೀಕೆ ಮಾಡ್ತಾ ಇವೆ. ಈ ವ್ಯಾಯಾಮಗಳು ಪ್ರಾದೇಶಿಕ ಭದ್ರತಾ ಸಹಕಾರವನ್ನು ಬಲಪಡಿಸುವಂತಹ ಗುರಿಯನ್ನು ಕೂಡ ಹೊಂದಿವೆ ಅಂತ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಹೇಳ್ತಾ ಇವೆ. ಒಟ್ಟಾರೆ ನೋಡಿ, ಟ್ರಂಪ್ ಅವರ ಹಠಮಾರಿತನವು ಇರಾನ್ ಯುದ್ಧಕ್ಕೆ ನಾಂದಿ ಹಾಡಿದೆ ಮತ್ತು ಕೊರಿಯಾ ದೇಶದಲ್ಲಿ ಹೊಸ ಸವಾಲುಗಳನ್ನು ಸೃಷ್ಟಿ ಮಾಡಿದೆ. ರಾಜತಾಂತ್ರಿಕತೆ ಮತ್ತು ಮಿಲಿಟರಿ ಚಟುವಟಿಕೆಗಳ ನಡುವಿನ ಈ ಸಮತೋಲನ ಅಗತ್ಯವಾಗಿದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅತ್ಯಗತ್ಯವಾಗಿದ್ದರೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಎಬ್ಬಿಸ್ತಾ ಇದೆ ಟ್ರಂಪ್ನ ಈ ನಡೆ. ಏಕಾಏಕಿಯಾಗಿ ಕಿಮ್ ಅವರ ದೇಶಕ್ಕೆ ಹೋಗಿದ್ದು ಯಾಕೆ? ಅಲ್ಲಿ ಬೇರೆ ಏನು ಮಾಡ್ತಾ ಇದ್ದಾರೆ ಇವರು? ಬರೀ ಅಭ್ಯಾಸಗಳನ್ನು ಮಾಡ್ತಾ ಇದ್ದಾರಾ? ಇಲ್ಲ, ಬೇರೆ ಏನಾದರೂ ಇದ್ದೇ ಇರುತ್ತೆ. ವ್ಯಾಯಾಮಗಳೇ ಆಗಿದ್ರೂ ಕೂಡ ಈಗ ಆಗ್ತಾ ಇರುವಂತಹ ಯುದ್ಧದ ಪರಿಸ್ಥಿತಿಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಟ್ರಂಪ್ ಅವರ ನಿರ್ಧಾರ ಬೇರೆ ಇದೆ, ಅವರ ಆಲೋಚನೆ ಬೇರೆ ಇದೆ. ಅದಕ್ಕೆ ಅಲ್ಲಿ ಮಿಲಿಟರಿ ಪಡೆಯನ್ನು ಕಳಿಸಿದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇರಾನು, ಇಸ್ರೇಲು, ಅಮೆರಿಕ ಒಂದು ಕಡೆ ಯುದ್ಧದಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇದ್ರೆ, ಇನ್ನೊಂದು ಕಡೆ ಟ್ರಂಪ್ನ ಆಲೋಚನೆಯೇ ಬೇರೆ ಆಗ್ತಾ ಇದೆ. ಏಷ್ಯಾ ಕಡೆ ಗಮನ ಹರಿಸಿದ್ದು ಯಾಕೆ? ಕಿಮ್ ದೇಶಕ್ಕೆ ಹೋಗಿದ್ದಾದರೂ ಯಾಕೆ? ಅಲ್ಲಿ ಮಿಲಿಟರಿ ಪಡೆಯನ್ನು ನಿಯೋಜನೆ ಮಾಡಿರುವಂಥದ್ದು ಯಾಕೆ? ಇದೆಲ್ಲ ಪ್ರಶ್ನೆಗಳು ಕೂಡ ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಒಂದು ವೇಳೆ ಏನಾದರೂ ಎಡವಟ್ಟಾಗಿ ಅಲ್ಲಿ ಕೊರಿಯಾದವರು ಏನಾದರೂ ಬೇರೆ ರೀತಿಯಾಗಿ ಇದನ್ನು ತಗೊಂಡು ತಿಳ್ಕೊಂಡು ಯುದ್ಧ ಮಾಡೋಕೆ ಬಂದಿದ್ದಾರೆ ಅಂತ ಹೇಳಿ ಏನಾದರೂ ಯುದ್ಧಕ್ಕೆ ಸಮರವನ್ನು ಸಾರ್ಬಿಟ್ರೆ ಇದು ಬೇರೆ ರೀತಿಯಾದಂತಹ ವಿಚಾರ ಆಗೋಗುತ್ತೆ. ಈಗ ನೋಡ್ತಾ ಇದ್ದೀವಲ್ಲ ಯುದ್ಧ, ನಾವು ಅದಕ್ಕಿಂತ ದೊಡ್ಡ ಮಟ್ಟದ ಯುದ್ಧವನ್ನು ನೋಡಬೇಕಾಗತ್ತೆ. ಅದು ಎಲ್ಲ ಇಡೀ ಪ್ರಪಂಚದ ಜನರಲ್ಲಿರುವಂತಹ ಒಂದು ದೊಡ್ಡ ಮಟ್ಟದ ಆತಂಕ. ಯಾಕಂದರೆ ಕ್ರಿಮ್ ಒಂದು ಮನಸ್ಥಿತಿ ಹೇಗಿರುತ್ತೆ, ಕಿಮ್ನ ಒಂದು ಆಲೋಚನೆ ಹೇಗಿದೆ, ಅದೆಲ್ಲವೂ ಕೂಡ ಗೊತ್ತಿದೆ. ಟ್ರಂಪ್ ಹೇಗೆ ಯೋಚನೆ ಮಾಡ್ತಾ ಇದ್ದಾರೋ ಅದಕ್ಕಿಂತ ಒಂದು 2 ಪಟ್ಟೇನೇ ಜಾಸ್ತಿ ಯೋಚನೆ ಮಾಡ್ತಾನೆ ಕಿಮ್. ಯಾಕಂದರೆ ಜನಸಾಮಾನ್ಯರ ವಿಚಾರವಾಗಿ ಯೋಚನೆ ಮಾಡೋದಿಲ್ಲ. ತನ್ನ ಪ್ರತಿಷ್ಠೆ, ತನ್ನ ದೇಶ, ತನ್ನ ಒಂದು ಹೊಡೆತ, ಪ್ರತಿ ಉತ್ತರ ಹೇಗಿರಬೇಕು ಅಂತಲೇ ಯೋಚನೆ ಮಾಡ್ತಾನೆ. ಆ ರೀತಿಯ ಮನಸ್ಥಿತಿ ಹೊಂದಿರುವಂತಹ ವ್ಯಕ್ತಿಯ ವಿರುದ್ಧ ಇವರು ಏನಾದರೂ, ಟ್ರಂಪ್ ಆಗಲಿ ಬೇರೆ ದೇಶಗಳು ಏನಾದರೂ ಹೋದರೆ ಅಲ್ಲಿ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಹೀಗಾಗಿ ಇಲ್ಲೊಂದು ಪ್ರಶ್ನೆ ಉಟ್ಕೊಂಡಿರುವಂಥದ್ದೇನು, ಟ್ರಂಪ್ ಅವರು ಒಂದು ಬೇರೆ ದೇಶದ ಮೇಲೆ ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಪ್ಲಾನನ್ನು ಮಾಡ್ತಾ ಇದ್ದಾರೆ ಅಂತ. ಇದರಿಂದ ಮತ್ತೊಂದು ಯುದ್ಧ ಆರಂಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇಡೀ ಜಗತ್ತಿನ ಜನರಲ್ಲಿ ಮೂಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.